ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಡ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಎನಿ ಡಿಲೇ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಂಗೆ ಒಂದು ಲೈಕ್ ನಾ ವಿಡಿಯೋಗೆ ಕೊಟ್ಟಿಲ್ಲ ಅಂದರೆ ಕೊಟ್ಬಿಡಿ, ಏನು ಗಂಟೆ ಹೋಗಲ್ಲ. ಮೊದಲನೇ ಅಪ್ಡೇಟು ಅದೇ ಸಿರಾಜ್ ಅಣ್ಣ ಜೊತೆಗೆ ಟ್ರಾವೆಸ್ ಹೆಡ್ದು ಕಿತಾಪತಿ ಆಗಿತ್ತಲ್ಲ ಡಿಲೈಟ್ ಟೆಸ್ಟ್ ಮ್ಯಾಚಲ್ಲಿ. ಇದು ರಿಲೇಟೆಡು ICC ಅವರನ್ನು ಆ್ಯಕ್ಷನ್ ತಗೋಬೇಕು ಅಂತ ಅನ್ಕೊಂತ ಇದ್ರಂತೆ. ಮೊಹಮ್ಮದ್ ಸಿರಾಜ್ ಅಂಡ್ ಟ್ರಾವೆಸ್ ಹೆಡ್ ಆರ್ ಲೈಕ್ಲಿ ಟು ಬಿ ರಿಪ್ರಿಮ್ಯಾಂಡೆಡ್ ಫಾರ್ ಬ್ರೀಚಿಂಗ್ ದ ICC ಕೋಡ್ ಆಫ್ ಕಂಡಕ್ಟ್ ಇನ್ ದ ಸೆಕೆಂಡ್ ಟೆಸ್ಟ್ ಅಂತ ಅಪ್ಡೇಟ್ ಬಂದಿದೆ. ಲೈಕ್ಲಿ ಅಂತ, ಬಟ್ ಅಫಿಷಿಯಲ್ ಆಗಿನ ಆ್ಯಕ್ಷನ್ ತೊಗೊಂಡಿಲ್ಲ. ಲೈಕ್ಲಿ ತೊಗೊಳ್ಳೋಂಥ ಸಾಧ್ಯತೆ ಇದೆ, ಒಂದು ನೆಗೆಟಿವ್ ಪಾಯಿಂಟ್ ಹಾಕುವಂಥ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಏನು ಅಷ್ಟೊಂದೇನು ಇಂಪ್ಯಾಕ್ಟ್ ಏನು ಆಗೋದಿಲ್ಲ, ನೋಡೋಣ. ಇನ್ ಕೇಸ್ ಏನಾದ್ರು ಇವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರು ಅಂತ ಅಂದಾಗ, ಸಿರಾಜ್ ಅಣ್ಣ ಬಾಲ್ ತಗೊಂಡು ಹಾಕೋದೊಂದು ಬಾಕಿ ಇತ್ತು, ಟ್ರಾವೆಸ್ ಹೆಡ್ ಬ್ಯಾಟ್ ತಗೊಂಡು ಹಾಕೋದೊಂದು ಬಾಕಿ ಇತ್ತು. ಅದೇನಾದ್ರು ಆಗಿತ್ತು ಅಂದರೆ ಟಕಾರ್ನಾಗ ಆ್ಯಕ್ಷನ್ ಬಂದಿರೋದು. ಸೊ ಸ್ವಲ್ಪ ಯೋಚನೆ ಮಾಡಿ ತಗೋಬೇಕು ಈ ಆ್ಯಕ್ಷನ್ ರಿಲೇಟೆಡು. ಅಪ್ಡೇಟ್ ಬಿಟ್ಟು ರೋಹಿತ್ ಶರ್ಮಾ ಬಗ್ಗೆ ಮಾತಾಡಿದರೆ, ನಮ್ಮ ಇಂಡಿಯಾದ ಮಾಜಿ ಕ್ರಿಕೆಟರ್ಸ್ ಆದಂಥ ರವಿ ಶಾಸ್ತ್ರಿ ಜೊತೆಗೆ ಸುನಿಲ್ ಗವಾಸ್ಕರ್ ಇಬ್ಬರು ಕೂಡ ಒಂದೇ ಅಭಿಪ್ರಾಯನ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಯಾವ ಸ್ಲಾಟಲ್ಲಿ ನೆಕ್ಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಆಡಬೇಕು ಅಂತ ಆಡ್ತಾರೆ. ಕ್ಯಾಪ್ಟನ್ ಅಲ್ಲಿ ಆಡಲೇಬೇಕು, ಫ್ಲಾಪ್ ಆಗಿದ್ರು ಕೂಡ ಒಂದು ಮ್ಯಾಚಲ್ಲಿ ಆಡಲೇಬೇಕು. ಸೊ ರೋಹಿತ್ ಶರ್ಮಾಗೆ ಯಾಕೋ ಇದು ಒಂಥರ ಮೆಮೊರೇಬಲ್ ಸೀರೀಸ್ ಆಗುತ್ತೆ ಅಂತ ಅನ್ನಿಸಿದೆ. ಸ್ಟ್ರಾಂಗ್ ಆಗಿ ಎಲ್ಲ ಸೀನೆಲ್ಲ ನೋಡ್ತು ಅಂದರೆ, ಸುನಿಲ್ ಗವಾಸ್ಕರ್ ಬೇರೆ ಸೀರೀಸ್ ಸ್ಟಾರ್ಟ್ ಆಗಿ ನಮ್ಮ ಮುಂಚೆನೇ ಹೇಳಿದರು ಇಂಡಿಯಾ ಏನು ಕಿತ್ತಾಕೋಕ್ಕಾಗಲ್ಲ ಈ ಸೀರೀಸಲ್ಲಿ ಅಂತ. ಇಲ್ಲಿ ಎರಡನೇ ಮ್ಯಾಚ್ ಬೇರೆ ಸೋಲಾಗಿದೆ ನಮಗೆ. ಇವ್ರು ಹೇಳ್ತಾರೆ ರೋಹಿತ್ ಶರ್ಮನ ಓಪನಿಂಗಿಗೆ ಕಳಿಸಿ ಅಂತ. ಅವ್ರೇನು ಕಳಿಸೋದೇನಿಲ್ಲ, ಅವರೇ ಓಪನ್ ಮಾಡಬೇಕು, ಯಾಕಂದರೆ ಅವರೇ ಅಲ್ವಾ ಕ್ಯಾಪ್ಟನ್ನು. ಅವ್ರು ಓಪನ್ ಮಾಡ್ತಾರೆ ಆ್ಯಂಡ್ ಓಪನ್ ಮಾಡಬೇಕು. ರೋಹಿತ್ ಶರ್ಮಾಗೆ 5th 6th ಸ್ಲಾಟ್ ಎಲ್ಲ ಸೂಟ್ ಆಗೋದಿಲ್ಲ ಗುರು. ಅವ್ರು ಓಪನಿಂಗ್ ಬಂದಾಗಲೇ ಅಗ್ರೆಸಿವ್ ಆಗಿ ಆಡ್ತಾರೆ ಆ್ಯಂಡ್ ರನ್ಸು ಕೂಡ ಹೊಡಿತಾರೆ. ಇವರೆಲ್ಲ ಕಳಿಸಿದ್ರೆ ಅಂತಂದರೆ ರೋಹಿತ್ ಶರ್ಮಾ ಟೆಸ್ಟ್ ಫಾರ್ಮೆಟಲ್ಲಿ ದವಾಕಂತಾರೆ ಅಂತ ಅವ್ರ ಅಭಿಪ್ರಾಯನ ಅವ್ರು ಹೇಳಿದರೆ. ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ ರೋಹಿತ್ ಶರ್ಮಾ 100% ಶೋರ್ ಆಗಿ ಓಪನ್ ಮಾಡೇ ಮಾಡ್ತಾರೆ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವರ ಬಗ್ಗೆ ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ಮಗ ಅಡಿಲೈಡ್ ಟೆಸ್ಟ್ ಆಗಾದ್ಮೇಲೆ ವಿರಾಟ್ ಕೊಹ್ಲಿ ವೆಂಟ್ ಸ್ಟ್ರೈಟ್ ಟು ದ ನೆಟ್ಸ್ ಆಫ್ಟರ್ ದ ಡಿಫೀಟ್ ಇನ್ ಅಡಿಲೈಡ್. ಐ ವುಡ್ ಲೈಕ್ ಟು ಸಿ ಅದರ್ ಇಂಡಿಯನ್ ಪ್ಲೇಯರ್ಸ್ ಫಾಲೋಯಿಂಗ್ ಹಿಮ್. ವಿರಾಟ್ ಫೀಲ್ಸ್ ಪ್ರೌಡ್ ಟು ಪ್ಲೇ ಫಾರ್ ಇಂಡಿಯಾ. ಈ ಥರ ನಾನು ಯಾವ ಪ್ಲೇಯರು ನೋಡಿಲ್ಲ. ಅದು ಸೋಲ್ತಾ ಇದ್ದಂಗೆ ಇಲ್ಲಾಗೋರು ಏನಾರು ಮಾಡಬೇಕು ನನ್ನ ಮಕ್ಕಳಿಗೆ ಅಂತ ನೆಟ್ಸಲ್ಲಿ ಹೋಗ್ಬಿಟ್ಟು ಸ್ಟ್ರೈಟ್ ಅವೇ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಡೆಡಿಕೇಶನ್, ಆ ಎಫರ್ಟು ಅದೆಲ್ಲ ಏನಿದೆ ಅದು ವಿರಾಟ್ ಕೊಹ್ಲಿ ಮಾತ್ರ ಜಾಸ್ತಿ ಕಾಣಿಸ್ತಾ ಇದೆ. ನಾನು ಬೇರೆ ಪ್ಲೇಯರ್ಸ್ಗಳನ್ನು ಕೂಡ ಇದರಲ್ಲಿ ನೋಡಬೇಕು ಅನ್ನೋ ಥರ ಅನ್ಕೊಂತ ಇದ್ದಾರೆ. ವಿರಾಟ್ ಕೊಹ್ಲಿಗಿರುವಂಥ ಕಿಚ್ಚು ಎಲ್ಲೂ ಕಾಣಿಸ್ತಿಲ್ಲ ಬೇರೆಯವರಲ್ಲಿ. ಹೌದು, ಪರ್ಫಾರ್ಮೆನ್ಸ್ ಬಂದಿಲ್ಲ ಈ ಮ್ಯಾಚು, ಬಟ್ ಅವರಲ್ಲಿರೋವಂಥ ಕಿಚ್ಚು ಆಡಲೇಬೇಕು ಗುರು, ಅವನ ಅಜ್ಜಿ ಏನಾದ್ರು ಮಾಡಲೇಬೇಕು ಗುರು ಅಂತ ಇರೋವಂಥದ್ದು ಬೇರೆ ಪ್ಲೇಯರ್ಸ್ಗಳು ಅಷ್ಟೊಂದಿಲ್ಲ. ಅವರು ಕೂಡ ಇವ್ರನ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ರಿಲೇಟೆಡ್. ಮಗ ಇಂಡಿಯಾದ ಪಾಸಿಬಿಲಿಟಿ ಏನಿದೆ ಇವಾಗ ಆಫ್ಟರ್ ಸೌತ್ ಆಫ್ರಿಕಾಸ್ ವಿನ್ ಅಗೇನ್ಸ್ಟ್ ಶ್ರೀಲಂಕಾ. ಎರಡನೇ ಟೆಸ್ಟ್ ಮ್ಯಾಚ್ ಕೂಡ ಸೌತ್ ಆಫ್ರಿಕಾದವರು ಗೆದ್ದರು. ಇದಾದ ನಂತರ ಇಂಡಿಯಾದ ಪಾಸಿಬಿಲಿಟಿ ಡಿಕ್ರೀಸ್ ಆಗಿದೆ. ಸೌತ್ ಆಫ್ರಿಕಾದ ಪಾಸಿಬಿಲಿಟಿ ಏನಿದೆ ಇದು ಇನ್ಕ್ರೀಸ್ ಆಗಿದೆ. ಪಾಕಿಸ್ತಾನದ ಮೇಲೆ 2 ಮ್ಯಾಚ್ ಸೀರೀಸ್ ಏನೋ ಇದೆ ಇವರಿಗೆ. ಪಾಕಿಸ್ತಾನದ ಮೇಲೆ 1 ಮ್ಯಾಚ್ನ ಗೆದ್ರು ಸಹ ಇವರು ಕ್ವಾಲಿಫೈ ಆಗುವಂಥದ್ದು ಬಹುತೇಕ ಖಚಿತ ಥರನೇ ಕಾಣಿಸ್ತಾ ಇದೆ. ಮಗ ಇಂಡಿಯಾ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಕ್ವಾಲಿಫೈ ಆಗೋದಕ್ಕೆ. ಸೌತ್ ಆಫ್ರಿಕಾದವರು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಕಂಡೀಷನ್ಲಿ ಕಾಣಿಸ್ತಾ ಇದ್ದಾರೆ. ಮುಂಚೆ ಕಂಫರ್ಟಬಲ್ ಆಗಿದ್ದಂಥವ್ರು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ, ಇವಾಗ ಸಿಕ್ಕಾಪಟ್ಟೆ ಕಂಫರ್ಟ್ ಆಗಿ ಕಾಣಿಸ್ತಾ ಇರೋದು ಸೌತ್ ಆಫ್ರಿಕಾ. 85% ಚಾನ್ಸ್ ಇರೋದು ಇಲ್ಲಿ ಸೌತ್ ಆಫ್ರಿಕಾಗೆ ಕ್ವಾಲಿಫೈ ಆಗೋದಕ್ಕೆ ಆಫ್ಟರ್ ದಿಸ್ ಡಿಫೀಟ್ ನಾವು ಮಾಡ್ತಾ ಇದ್ದಂಗೆ ಅವನ ಅಜ್ಜಿ 85% ಹೋಗಿದೆ. ಅಲ್ಲಿ ಆಸ್ಟ್ರೇಲಿಯಾದು 60% ಇದೆ, 35% ಇಂಡಿಯಾದು, 20% ಶ್ರೀಲಂಕಾದು ಕೂಡ ಇದೆ. ಏನು ಬೇಕಾದ್ರೂ ಆಗ್ಬೋದು, ಬಟ್ ಇಂಡಿಯಾ ಇಲ್ಲಿಂದ ಸೋಲ್ತೀವಿ ಅಂತಂದರೆ ಆಗೋದಿಲ್ಲ, ಖಂಡಿತ ಕಷ್ಟ ಆಗೋಗ್ಬಿಡುತ್ತೆ. ಇಲ್ಲಿಂದ ಸೋಲ್ತು ಅಂತಂದರೆ ಶ್ರೀಲಂಕಾ ಮಗಳಿಗೆ ಹೋಗ್ಬಿಡ್ತಾರೆ. 20% ಚಾನ್ಸ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಸೋಲ್ತು ಅಂತ ಅಂದಾಗ ಆಸ್ಟ್ರೇಲಿಯಾದ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ ಆ್ಯಂಡ್ ಸೌತ್ ಆಫ್ರಿಕಾದ ಪಾಸಿಬಿಲಿಟಿ ಇನ್ನೂ ಜಾಸ್ತಿನೇ ಇದೆ. ಪಾಕಿಸ್ತಾನದವ್ರು ಹೊಡಿತಾರೆ ಅಂತಲೂ ಕೂಡ ಸೌತ್ ಆಫ್ರಿಕಾದಾಗೆ ಅನ್ನಿಸ್ತಾ ಇಲ್ಲ ನನಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇಂಡಿಯಾಗಂತೂ ಬುಡಕೆ ಬಂದ್ಬಿಟ್ಟು ನಿಂತ್ಕೊಂಡಿದೆ ಗುರು. ಅಪ್ಡೇಟ್ ನಂಬರ್ 5, ಇವಾಗ ಜಸ್ಟ್ ವಿಡಿಯೋ ಮಾಡ್ತಾ ಇದ್ರಿ. ಮೊದಲನೇ ಅಪ್ಡೇಟ್ ಹೇಳಿದ್ನಲ್ಲ ಫೈನ್ ಹಾಕೋ ಸಾಧ್ಯತೆ ಇದೆ ಅಂತ, ಆ್ಯಂಡ್ ಡಿಮೆರಿಟ್ ಪಾಯಿಂಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಜಸ್ಟಿನ್ ಇವಾಗ 20% ಆಫ್ ದ ಮ್ಯಾಚ್ ಫೀಸ್ನ ಫೈನಾಗಿ ಹಾಕಿದಾರಂತೆ ಆ್ಯಂಡ್ ಇಬ್ರಿಗೂ ಒಂದೊಂದು ಡಿಮೆರಿಟ್ ಪಾಯಿಂಟ್ನ ಹಾಕಿದಾರಂತೆ ಮಗ, ಮೊಹಮ್ಮದ್ ಸಿರಾಜ್ಗೆ ಆ್ಯಂಡ್ ಟ್ರಾವೆಸ್ ಹೆಡ್ ಇಬ್ರಿಗೂ ಕೂಡ. ಸೊ ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.